Hey, hello, welcome back to my YouTube channel. Hey, hello, welcome back to my YouTube ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ಸಾರಿ ಫಾರ್ ದ ಡಿಲೇ ವಿಡಿಯೋ. ಓಕೆ, ಸಾರಿ, ನಾನು ತುಂಬ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಬಿಕಾಸ್ ಫೆಸ್ಟಿವಲ್ ಇತ್ತಲ್ಲ, ನಿಮಗೆ ಗೊತ್ತಿರುತ್ತೆ, ಹಬ್ಬ ಇದ್ದಾಗ ತುಂಬ ಏನಿದೆ ಮೀನ್ಸ್ ಕ್ಲೀನಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಇರುತ್ತೆ. ಸೊ ಹಾಗಾಗಿ ಎಲ್ಲ ಮಾಡೋದ್ರಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ನಾನು ಮತ್ತೆ ನನ್ನ ಹಬ್ಬ ದಿನ ಹೇಗಿದ್ದೆ, ಏನು ಮಾಡಿದೆ ಅನ್ನೋದನ್ನು ಸ್ವಲ್ಪ ಸಿಂಪಲ್ಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ. ಆ್ಯಂಡ್ ಅವತ್ತು ನಾನು ಹಬ್ಬಕ್ಕೆ ನಾರ್ಮಲಾಗೆ ಒಬ್ಬಟ್ಟು ಮಾಡಿದ್ದೆ, ಕರ್ಜಿಕಾಯಿ ಮಾಡಿದ್ದೆ, ಕಜ್ಜಾಯನೂ ಕೂಡ ಮಾಡಿ ಇನ್ನೂ ಇಟ್ಟಿಟ್ಟಿದ್ದೀನಿ. ಆಮೇಲೆ ರವೆ ಉಂಡೆ ಮಾಡಿದೆ. ಕಾಮನ್ನೇ ಕೋಸಂಬರಿ ನಾರ್ಮಲಾಗಿ, ಕಡಲೆಕಾಳ್ದು ಗೊಜ್ಜು ಅದನ್ನು ಕೂಡ ಮಾಡಿದ್ದೆ. ಇನ್ನು ನಾರ್ಮಲ್ ಒಬ್ಬಟ್ಟು ಸಾಂಬಾರು ಇವೆಲ್ಲ ನಾನು ಮಾಡಿದ್ದೆ. ಬನ್ನಿ, ಇವತ್ತು ನಾನು ಯಾವ ಥರ ನನ್ನ ಒಂದು ಸ್ಮಾಲ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮೀನ್ಸ್ ವಾಲೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೋಸ್ಕರ ಹಿಂದಿನ ದಿನ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಏನಿದೆ ಎಲ್ಲ ಬೆಳ್ಳಿ ಐಟಮ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡು ಎಲ್ಲ ಕುಂಕುಮ ಎಲ್ಲ ಹಾಕ್ಬಿಟ್ಟಿಟ್ಟಿದ್ದೀನಿ. ಅರಿಶಿನ ಕುಂಕುಮ ಹಚ್ಬಿಟ್ಟಿಟ್ಟೆ, ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದೇಳಿ 4 ಗಂಟೆಗೆ ಇತ್ತಲು ಪೂಜೆ ಮಾಡೋಕ್ಕೋಸ್ಕರ. ಆ್ಯಂಡ್ ಆಮೇಲೆ ಇಲ್ಲಿ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಬ್ಬಟ್ಟು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆನೆಲ್ಲ ಹುರ್ಕೊಂಡಿಟ್ಟಿದ್ದೀನಿ. ಮತ್ತು ಆಗಲೇ ಒಂದು ಹಾಫ್ ಆನ್ ಅವರ್ ಬಿಫೋರ್ ರವೆ ಉಂಡೆ ಕೂಡ ಮಾಡಿದೆ. ಅದಾದಮೇಲೆ ಒಬ್ಬಟ್ಟಿಗೆ ಕನಕ ಕೂಡ ನೋಡಿ ಈ ಥರ ನಾನು ಮಿಕ್ಸ್ ಮಾಡಿದ್ದೀನಿ. ಸಿಂಪಲಾಗಿ ಸ್ವಲ್ಪನೇ ಒಬ್ಬಟ್ಟು ಮಾಡ್ತಾಯಿದ್ದೆ. ಇನ್ನೊಂದು ಕಡೆ ಕಜ್ಜಾಯಕ್ಕೆ ಈ ಥರ ಪಾಕ ತೆಗೆದು ಇಟ್ಕೊಂಡಿದ್ದೀನಿ. ಈ ಕಡೆ ಒಬ್ಬಟ್ಟು ಬೇಯಿಸಿರೋ ನೀರಿಟ್ಟಿದ್ದೀನಿ. ಆ್ಯಂಡ್ ಕಾಳುಗೊಜ್ಜಿಗೆ ನಾನು ಕಾಳೆಲ್ಲ ನೆನೆ ಇಟ್ಟಿದ್ದೀನಿ, ಬೆಳಗ್ಗೆ ಮಾಡಬೇಕು. ಸೊ ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನೋಡಿ, ಮುದ್ದೆ ಮಾಡಿ ಎಲ್ಲ ಯಾವ ಥರ ಮೆಸ್ಸಿ ಆಗಿದೆ. ಕ್ಲೀನ್ ಮಾಡ್ಕೊಂಡು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದಾವೆ, ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ಅದ್ರ ಜೊತೆನೇ ಹಾಗೆ ಕರ್ಜಿಕಾಯಿ ಕೂಡ ಮಾಡ್ಕೊಂಬಿಟ್ಟೆ. ಆಮೇಲೆ ನೋಡಿ, ಬೆಳಗಿನ ಜಾವ 4 ಗಂಟೆಗೆ ನಾನು ಪೂಜೆ ಮಾಡಿದ್ದೀನಿ. ಯಾವ ಥರ ಇದೆ ಅಂತ ಅಂದರೆ ಸಿಂಪಲ್ಲಾಗಿದೆ ಅಷ್ಟೇ, ಲೈಟ್ ಹಾಕಿಲ್ಲ. ಯಾಕಂದರೆ ಆ ದೇವ್ರದ್ದು ಏನು ದೀಪದ ಬೆಳಕಿದೆಯಲ್ಲ, ಅದು ಮನೆ ತುಂಬ ಬರಬೇಕು, ಅದರಿಂದ ನಮ್ಗೆ ಆಶೀರ್ವಾದ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಚೆನ್ನಾಗಿದೆ ಅಂದ್ಕೊಳ್ತೀನಿ, ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ದಿನ ನನ್ನ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ನಿಮಗೆ ಹೇಳಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಹಬ್ಬ ಬಂದು ಗೌರಿ ಹಬ್ಬ. ಅದಕ್ಕೂ ಪ್ರಿಪ್ರೇಷನ್ ತುಂಬಾ ಇರುತ್ತೆ, ಅದನ್ನು ಕೂಡ ನಾನು ಮಾಡಬೇಕು. ಬನ್ನಿ, ಮತ್ತೆ ನನ್ನ ಈ ಒಂದು ಸ್ಮಾಲ್ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನೋಡಿದ್ರಲ್ಲ, ಒಂದು ಸ್ಮಾಲ್ ನಾನು ವರಮಹಾಲಕ್ಷ್ಮಿ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕಂದರೆ ಎಲ್ಲ ವರ್ಕ್ ಮಾಡಿಬಿಟ್ಟು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ಯಾವುದು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಫ್ಯಾನ್ ಎಲ್ಲ ಕ್ಲಾತ್ಸು, ಮತ್ತು ನೋಡಿ ಕಾಟನ್ ಕೂಡ ಚೇಂಜ್ ಆಗಿದ್ದೆ ನಮ್ಮದು. ಎಲ್ಲ ವಾಶ್ ಮಾಡಿ ಚೇಂಜ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ, ಒಬ್ಬರೇ ಇದ್ದಾಗ ಮಾಡೋದು ಮನೆಯಲ್ಲಿ. ಅದಾಯಿತು ಇವತ್ತಿನ ಡೇ ನಿಮ್ಮ ಜೊತೆ. ಬನ್ನಿ, ಮತ್ತು ನಾನು ಮನೆಯಲ್ಲಿ ಏನಿದೆ ನನ್ನ ಕಿಚನ್ ನೋಡಿ. ಹಬ್ಬಕ್ಕೆ ನಾನು ಕ್ಲೀನ್ ಮಾಡಿರೋದ್ರಿಂದ ಕಾಣಿಸ್ತಾ ಇರೋದೆಲ್ಲ ಥಿಂಗ್ಸ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ನೋಡಿ, ಆಲ್ಮೋಸ್ಟ್ ಕ್ಲೀನ್ ಇದೆ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನು ಹಬ್ಬಕ್ಕೆ ಮಾಡಿದ್ದು ಒಬ್ಬಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ರೈಸ್ ಇತ್ತು ಸ್ವಲ್ಪ. ಇಲ್ಲಿ ಕಜ್ಜಾಯ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ
ಎಲ್ಲ ನಾನು ರೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ನಾಯಿ ಬರ್ಕೊಟ್ಟಿದ್ದು, ಆ್ಯಂಡ್ ನಾನು ಕೂಡ ಮನೇಲಿ ಸಾಂಬಾರು ಮಾಡಿದ್ದೀನಿ. ಇವಾಗ ಎಲ್ಲ ಕ್ಲೋಸ್ ಮಾಡಬೇಕು. ವೆದರ್ ಅಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ದಿನ ಆಯಿತು ಬಿಸಿಲು ನೋಡಿ ನಂಗೆ ಆಗ್ಬಿಟ್ಟಿದ್ದೆ. ಯಾಕಪ್ಪ ಇವಾಗ ಅನಿಸುತ್ತೆ ಆ್ಯಕ್ಚುಲಿ, ಏನನ್ಸುತ್ತೆ ಅಂದರೆ ಯಪ್ಪ ಬಿಸಿಲಿದ್ರೆ ಸಾಕಪ್ಪ, ಈ ಮಳೆ ಸಾವಸನ ಬೇಡ ಅನಿಸುತ್ತೆ. ಯಾಕಂದರೆ ಯಾವಾಗಲೂ ಬಿಡದೆ ಬರ್ತಿರೋ ಮಳೆ ಬೇಜಾರಾಗೋಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ವೆದರ್ನ, ಯಾವ ಥರ ಎಷ್ಟು ಮಳೆ ಬರ್ತಾನೆ ಇದೆ. ಇವಾಗ ಎಷ್ಟು ಮಳೆ ಬಂದಿದೆ, ಮಳೆ ಬರ್ತಾನೆ ಇದೆ. ತುಂಬ ಚೆನ್ನಾಗಿದೆ ವೆದರು. ಬಟ್ ಬೋರ್ ಆಗುತ್ತೆ, ಏನು ಕೆಲಸ ಮಾಡೋಕ್ಕೂ ಮೂಡೇ ಬರಲ್ಲ. ಹಾಗಾಗಿ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಒಂದಿನ 2 ದಿನ ಚೆಂದ ಫ್ರೆಂಡ್ಸ್. ಈ ಥರ ವೆದರ್ ಯಾವಾಗಲೂ ಇದೆ ಅಂದರೆ ಬೋರ್ ಆಗ್ಬಿಡುತ್ತೆ. ನೋಡಿ ಕೂಡ ಇವತ್ತೆಲ್ಲ ನೀಟಾಗಿ ಅಂದರೆ ಹಬ್ಬ ದಿನ ವಾಶ್ ಮಾಡಿ ಇಟ್ಟಿರೋದು ಹಂಗೆ ಇದೆ. ಈ ಕಡೆ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೇಳೆಗಳೆಲ್ಲ ವಾಟರ್ ಬಾಟಲ್ಸು ಎಲ್ಲ ನನ್ನ ಬಾಟಲ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನೋಡಿ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ. ಅದಾದ್ಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಹಬ್ಬಕ್ಕೋಸ್ಕರನೇ ಎಲ್ಲರೂ ಮಾಡ್ತಾರಲ್ಲ ಹಾಗೆ ನಾನು ಕಾಮನಾಗಿ ಮಾಡಿದ್ದೀನಿ. ಇನ್ನು ಇಲ್ಲಿ ಕಜ್ಜಾಯ ಮಾಡಬೇಕು. ಹಿಟ್ಟಿಗೆ ಸ್ವಲ್ಪ ಹಾಕ್ಕೊಳ್ಬೇಕಿಟ್ಟಿದ್ದೀನಿ ಇವಾಗ ಜಸ್ಟು. ಅದಾದ ಮೇಲೆ ಇವತ್ತಿನ ನನ್ನ ಡೇ ಸಿಂಪಲ್ಲಾಗಿ ಹೋಗ್ತಾ ಇದೆ. ಯಾಕಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಏನೂ ಮ್ಯಾಟರ್ ಕೂಡ ಇಲ್ಲ. ಬಿಕಾಸ್ ಇವಾಗ ಮಲ್ಕೋಬೇಕಷ್ಟೇ. ಯಾಕಂದರೆ ವೆದರ್ ಲೈಕ್ ದಟ್. ಸೊ ಹಾಗಾಗಿ ಬಟ್ಟೆ ನಮ್ಮ ಮಿಷಿನ್ಗೆ 1-2-3 ಸಲ ಹಾಕಿದ್ದೀನಿ. ಬಟ್ ಒಳ್ಕೊಳ್ಳೋಕೆ ಬಿಸಿಲೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನಾಳೆ ನಿಮಗೆ ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನದು ಹೊಸ ಟ್ಯಾಬು. ಎಸ್, ವಾಚೇ ಇಲ್ಲ ಆ್ಯಕ್ಚುಲಿ. ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನೆಲ್ಲ ಬಿಟ್ಟು ತೋರಿಸ್ತೇನೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಸಾರಿ, ನಾನು ನಾಳೆ ಮತ್ತೊಂದು ವಿಡಿಯೋ ನಿಮಗೆ ಲಾಂಗ್ ವಿಡಿಯೋ ಮತ್ತು ನನ್ನ ಡೇಶ್ ಆ್ಯಂಡ್ ಔಟಿಂಗ್ ವಿಡಿಯೋ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ಯಾಕಂದರೆ ಗ್ಯಾಪ್ ಜಾಸ್ತಿ ಆಗಬಾರ್ದು ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಸಾರಿ ಮತ್ತೊಮ್ಮೆ ಮತ್ತೆ ಹೀಗೆ ಲಾಂಗ್ ಗ್ಯಾಪ್ ಕೊಡಲ್ಲ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತಿಲ್ಲ. ಆ್ಯಂಡ್ ನನ್ನ ನ್ಯೂ ಸಬ್ಸ್ಕ್ರೈಬರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಅನಿಸುತ್ತೆ. ಐ ಮೀನ್ 9th 10th ಕ್ಲಾಸ್ಮೇಟ್ಸ್ ನನ್ನ ಹೊಸ ಸಬ್ಸ್ಕ್ರೈಬರ್ 4-5 ಜನ ಆಗಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿಲ್ಲ. ಭವ್ಯ, ಪುಷ್ಪ, ಇನ್ನೂ ಯಾರಂತ ಗೊತ್ತಿಲ್ಲ, ಗೆಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೀವೇ ಅಂತ ಗೊತ್ತಾಗಿದೆ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೇಳಿ, ಅಂದರೆ ನಮ್ಮ ಸ್ಕೂಲ್ ಮೇಟ್ಸ್ಗೆ ಯಾರು ನಿಮಗೆ ಪರಿಚಯ ಇದ್ದಾರೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ನ ಅಂತ ಹೇಳ್ತೀನಿ. ಆ್ಯಂಡ್ ಬೇಗ ಮೀಟ್ ಆಗೋಣ ಎಲ್ರೂ. ವೈಟಿಂಗ್. ಓಕೆನಾ? ಥ್ಯಾಂಕ್ ಯು ಈ ವಿಡಿಯೋ ಫುಲ್ ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ನಂಗೆ ಮೋಸ್ಟ್ ಖುಷಿಯಾಗಿರೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅಲ್ವಾ? ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಜಾಸ್ತಿ ಆಯಿತು ಅನಿಸುತ್ತೆ ಟಾಕಿಂಗ್. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಸ್ಟೇ ಟ್ಯೂನ್ ಗೈಸ್, ಟೇಕ್ ಕೇರ್, ಬೈ. ಎಲ್ಲಿಗೂ ಲವ್ ಯು ಆಲ್ ಎವ್ರಿ ಒನ್.